ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇಲ್ಲಿ ನೋಡಿ. ಪಾಕಿಸ್ತಾನದ ಸುಳ್ಳಿನ ಸರಮಾಲೆಗಳು ಒಂದೊಂದೇ ಬಯಲಾಗ್ತಾ ಇದೆ. ಅದು ಎಲ್ಲ ಕಾಲದಲ್ಲೂ ಇದೆ ನಿಜ. ಸುಳ್ಳು ಹೇಳಕ್ಕೆ ವಿಶ್ವಕ್ಕೆ ಒಂದು ರಾಜಧಾನಿ ಅಂತ ಯಾರಾದರೂ ಮಾಡಿದ್ರೆ ಅದಕ್ಕೆ ಪಾಕಿಸ್ತಾನನೇ ರಾಜಧಾನಿ ಮಾಡಬೇಕು. ಅದು ಸುಳ್ಳಿನ ದೊಡ್ಡ ರಾಜಧಾನಿ ಪಾಕಿಸ್ತಾನ, ಧರ್ಮಾಂಧತೆಯ ದೊಡ್ಡ ರಾಜಧಾನಿ, ಭಯೋತ್ಪಾದನೆಯ ಕ್ಯಾಪಿಟಲ್ ಸಿಟಿ ವಿಶ್ವಕ್ಕೆ ಇದ್ದರೆ ಅದು ಪಾಕಿಸ್ತಾನ. ಅವರಿಗೆ ಭಯೋತ್ಪಾದನೆ ಉಸಿರು, ಭಯೋತ್ಪಾದನೆ ಊಟ, ಭಯೋತ್ಪಾದನೆ ನೀರು, ಭಯೋತ್ಪಾದನೆಯಲ್ಲೇ ಆನಂದ, ವಿಕೃತ ಸಂತೋಷ ಎಲ್ಲವೂ ಕೂಡ. ಈ ಸುಳ್ಳಿನ ಸರಮಾಲೆ ಇದೆಯಲ್ಲ, ಇದು ಬಟ ಬಯಲಾಗ್ತಾ ಇದೆ ನೋಡಿ. ಪಾಕಿಸ್ತಾನದ ಕುತಂತ್ರವನ್ನು ಎಳೆಯಾಗಿ ಭಾರತ ಬಿಚ್ಚಿಟ್ಟಿದೆ. ಇಲ್ಲಿ ಭಾರತದ ಪ್ರತಿ ದಾಳಿಗೆ ಕಂಗೆಟ್ಟುಬಿಟ್ಟು ಪಾಕಿಸ್ತಾನ ಅಪಪ್ರಚಾರವನ್ನು ಮಾಡ್ಕೊಂಡು ಬರ್ತಾ ಇದೆ. ಪಾಕ್ ಕುತಂತ್ರವನ್ನು ಬಯಲಿಗೆಳೆದಿರೋದು ರಕ್ಷಣಾ ಮತ್ತು ವಿದೇಶಾಂಗ ಇಲಾಖೆಯಲ್ಲಿ. ಕುತಂತ್ರ ಯಾವ ಥರ ಬಯಲಾಗಿದೆ ಅಂದರೆ, ಭಾರತದ ವಾಯುನೆಲೆಗಳನ್ನು, ಏರ್ ಬೇಸ್ಗಳನ್ನು ನಾವು ಧ್ವಂಸ ಮಾಡಿಬಿಟ್ಟಿದ್ದೀವಿ ಅಂಥೇಳಿ ಪಾಕಿಸ್ತಾನದ ಅಪಪ್ರಚಾರ ಮಾಡ್ತಿರೋದು. ಆ ದೇಶದ ಜನಗಳಿಗೆ ಖುಷಿ ಕೊಡೋ ಸಲುವಾಗಿ ನಾನು ಏನೋ ಮಾಡ್ತಾ ಇದ್ದೀನಿ, ಕಡಿದು ಕಟ್ಟೆ ಹಾಕ್ತಾ ಇದ್ದೀನಿ ನಾನು ಯುದ್ಧ ಭೂಮಿಯಲ್ಲಿ ಅಂಥೇಳಿ ಅಪಪ್ರಚಾರ ಮಾಡ್ಕೊಂಡು ಬರ್ತಾ ಇರೋದು. ಭಾರತದ ಎಲ್ಲ ವಾಯುನೆಲೆಗಳು ಕೂಡ ಸೇಫ್. ಭಾರತದ ಯಾವುದೇ ವಾಯುನೆಲೆಯನ್ನು ಕೂಡ ಪಾಕಿಸ್ತಾನ ಇಲ್ಲಿವರೆಗೂ ಧ್ವಂಸ ಮಾಡಿಲ್ಲ. ಯಾಕಂದರೆ ನಾವು ರಜೌರಿ ಘಟನೆ ನಾವು ಹೇಳಿದಾಗ, ಆಯ್ತಪ್ಪ ರಜೌರಿಯಲ್ಲಿ ಅವ್ರು ಹೊಡೆದಿರೋದು ನಿಜ. ರಜೌರಿಯಲ್ಲಿ ಸಾಮಾನ್ಯ ಜನಗಳ ಮನೆ ಟಾರ್ಗೆಟ್ ಮಾಡಿಕೊಂಡು, ಅದ್ಯಾರು ಡಿ ಸಿ ಇದ್ದರೆ ಆ ಡಿ ಸಿ ಅವ್ರ ಮನೆ ಟಾರ್ಗೆಟ್ ಮಾಡ್ಕೊಂಡು ಹೊಡೆದಿರೋದು ನಿಜ. ಮನೆಗಳು ಡ್ಯಾಮೇಜ್ ಆಯಿತು, ರಾಜ್ಕುಮಾರ್ ಅವರು ಸತ್ತರು ಕೂಡ, ಇದೆಲ್ಲ ನಿಜ ಹೇಳಿದಾಗ ವಾಯುನೆಲೆ ಡ್ಯಾಮೇಜ್ ಆಗಿದೆ ಅದನ್ನು ಹೇಳ್ತಾ ಇದ್ವಲ್ಲ ನಾವು. ಹೌದಪ್ಪ, ನಮ್ಮ ಇಂಥ ಕಡೆ ವಾಯುನೆಲೆ ಡ್ಯಾಮೇಜ್ ಮಾಡಿದ್ರು ಅಂಥೇಳಿ. ಆ ಥರದ್ದು ಎಲ್ಲೂ ಆಗಿಲ್ಲ ಅಂಥೇಳಿ ಭಾರತದ ಕಡೆಯಿಂದ ಸ್ಪಷ್ಟೀಕರಣ ಸಿಕ್ಕಿದೆ. ಪಾಕಿಸ್ತಾನ ನಾಗರಿಕರನ್ನ ಟಾರ್ಗೆಟ್ ಮಾಡೋದು, ಆಸ್ಪತ್ರೆ ಟಾರ್ಗೆಟ್ ಮಾಡೋದು, ಅಲ್ಲೆಲ್ಲ ಪೇಷಂಟ್ ಮಲಗಿದರೆ ಅವರನ್ನು ಸಾಯಿಸೋದು, ಅವ್ರಿಗೆ ಇನ್ನೂ ಏಟ್ ಮಾಡೋದು, ಈ ಪ್ಲಾನ್ ಮಾಡ್ತಾ ಇದೆ ನೋಡಿ. ಪಾಕಿಸ್ತಾನದ ಎಲ್ಲ ದಾಳಿಗಳನ್ನು ಕೂಡ ಭಾರತ ತುಂಬ ಪರಿಣಾಮಕಾರಿಯಾಗಿ ತಡೆದು ಹಾಕಿದೆ. ಪಾಕಿಸ್ತಾನದ 5 ವಾಯುನೆಲೆ, 2 ರಡಾರ್ ಬೇಸ್ಗಳನ್ನು ಭಾರತ ಛಿದ್ರಗೊಳಿಸಿದೆ. ಇಲ್ಲಿ ಭಾರತ ಸರ್ಕಾರದ ವಿರುದ್ಧವಾಗಿ ಸ್ವದೇಶದಲ್ಲೇ ಆಕ್ಷೇಪ ವ್ಯಕ್ತವಾಗ್ತಿದೆ ಅಂತ ಕೂಡ ಪಾಕಿಸ್ತಾನ ಅಪಪ್ರಚಾರವನ್ನು ಮಾಡ್ತಾ ಇದೆ. ನಮ್ಮ ದೇಶದ ಒಳಗಡೆನೇ, ನಮ್ಮ ದೇಶದ ಜನನೇ ಭಾರತ ಸರ್ಕಾರದ ವಿರುದ್ಧವಾಗಿ ನಿಂತುಬಿಟ್ಟಿದ್ದಾರೆ ಅಂಥೇಳಿ ಅಪಪ್ರಚಾರ ಮಾಡ್ಕೊಂಡು ಬರ್ತಾ ಇದೆ ಪಾಕಿಸ್ತಾನ. ಶತ್ರು ರಾಷ್ಟ್ರದ ಈ ಆರೋಪಗಳಿಗೆ ಮಿಸ್ರಿ ಸರಿಯಾಗಿರತಕ್ಕಂಥ ತಿರುಗೇಟನ್ನು ಕೊಟ್ಟಿದ್ದಾರೆ ಅವರು. ನಮ್ಮದು ಪಾಕಿಸ್ತಾನ ರೀತಿ ದೇಶ ಅಲ್ಲಪ್ಪ, ಜಗತ್ತಿನಲ್ಲೇ ಬಲು ದೊಡ್ಡ ವಿಶ್ವಾಸಾರ್ಹ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು, ಅಭಿಪ್ರಾಯ ಸ್ವಾತಂತ್ರ್ಯಕ್ಕೆ ನಾವಿಲ್ಲಿ ಬೆಲೆ ಕೊಡ್ತೀವಿ. ಆದಾಗ್ಯೂ ಭಯೋತ್ಪಾದಕ ಪೋಷಕ ಪಾಕಿಸ್ತಾನದ ವಿರುದ್ಧದ ಕಾರ್ಯಾಚರಣೆಗೆ ನಮ್ಮ ದೇಶದಲ್ಲಿ ಯಾರೂ ವಿರೋಧ ಮಾಡ್ತಾ ಇಲ್ಲ. ಪಾಕಿಸ್ತಾನದ ಮೇಲೆ ಯುದ್ಧ ಮುಂದುವರಿಸಿ ಅಂತ ಹೇಳ್ತಾ ಇದ್ದಾರೆ ಹೊರತು ಯಾರು ಮಾಡಬೇಡಿ ಹಾಗೆ ಹೀಗೆ ಅಂತ ಯಾರು ಹೇಳ್ತಾ ಇಲ್ಲ. ಭಾರತದ ಸೇನೆ ಸೂಕ್ತ ಉತ್ತರವನ್ನು ಕೊಡ್ತಾ ಇದೆ. ಭಾರತದ 26 ಸ್ಥಳಗಳ ಮೇಲೆ ಕ್ಷಿಪಣಿ ದಾಳಿಗೆ ಪಾಕಿಸ್ತಾನ ಟ್ರೈ ಮಾಡಿದೆ. ಆಸ್ಪತ್ರೆ, ಶಾಲೆಗಳ ಮೇಲೆ ದಾಳಿ ಮಾಡೋಕ್ಕೆ ಅವರು ಟ್ರೈ ಮಾಡಿದ್ರು. ಅದನ್ನು ತಡೆದು ಪಾಕಿಸ್ತಾನಕ್ಕೆ ಭಾರತದ ಸೇನೆ ತಕ್ಕ ಉತ್ತರವನ್ನು ಕೊಟ್ಟಿದೆ ಅಂತ ಹೇಳಿ ಸೋಫಿಯಾ ಖುರೇಶಿ ಒಂದು ಕಡೆಯಲ್ಲಿ ಮಾತಾಡಿದ್ದಾರೆ. लॉइटरिंग म्यूनिशंस और लड़ाकू विमानों का उपयोग कर भारतीय सैन्य ढांचे को निशाना बनाया। नियंत्रण रेखा पर भी ड्रोन घुसपैठ और भारी कैलिबर हथियारों से गोलाबारी की। अंतर्राष्ट्रीय सीमा और एलओसी पर श्रीनगर से नलिया तक 26 से अधिक स्थानों पर हवाई घुसपैठ के प्रयास किए गए। भारतीय सशस्त्र बलों ने अधिकांश खतरों को सफलतापूर्वक निष्क्रिय किया। फिर भी वायु सेना स्टेशनों पर उधमपुर, पठानकोट, आदमपुर और भुज बठिंडा स्टेशन, इन सब पर उपकरण व पर्सनल्स को हानि पहुंचाई। Pakistan military continued with its provocations, carrying out aggressive actions employing multiple threat vectors all along the western border. Pakistan employed UCAV, drones, long-range weapons, loitering munitions and fighter aircraft to target civilian areas and military infrastructure. Pakistan military also resorted to air intrusions using drones and firing of heavy caliber weapons along the line of control. Along the international border and the line of control, air intrusion and several harassment attacks were also attempted from Srinagar till Nalia at more than 26 locations. Indian Armed Forces successfully neutralized these threats and majority of the vectors. However, limited damage was sustained to equipment and personnel at Indian Air Force stations at Udhampur, Pathankot. ये पाकिस्तानी गतिविधियां हैं पिछले 2-3 दिन से, जो एक एस्केलेटरी तौर पे देखी जा रही हैं और प्रोवोकेटिव तौर पे देखी जा रही हैं. I've said on numerous earlier occasions, it is Pakistani actions